ಬಂಧುಗಳಿಗೆ ನಮ್ಮ ಕಾಯ್ದೆ ನಾವು ಇತ್ತೀಚೆಗೆ ಹೇಳಿಬಹುದಾಗಿ 3 ವರ್ಷದಿಂದ ನಾವು ಕಾಡುಮೆಣಸಿನ ಕೃಷಿಯನ್ನು ಪ್ರಾರಂಭ ಮಾಡಿದ್ವಿ. ಒಂದಷ್ಟು ಇಪ್ಪಲ್ಲಿ ಕಸಿ ಗಿಡಗಳನ್ನು ನೆಟ್ಟಿದ್ದೇವೆ. ಆಮೇಲೆ ಹಾಗೆ ನನ್ನ ಕಾಫಿದು ಸೊಟ್ಟೆ ಗಿಡಗಳನ್ನು ನನ್ನ ಗಿಡಗಳನ್ನು ಇಪ್ಪಲ್ಲಿ ಕಸಿ ಗಿಡಗಳಿಗೆ ಇದಕ್ಕೆ ಕಸಿ ಪ್ರಾರಂಭದಲ್ಲಿ ನಾವು ನರ್ಸರಿ ಮುಂದಿನ ಒಂದು ವರ್ಷ ಆಮೇಲೆ ನಾವೇ ಯಾಕೆ ಮಾಡಬಾರ್ದು ಅಂತೇಳಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಾನು ಕೂಡ ಹಾಗಿದ್ದೇನೆ. ಇದು ಗೊತ್ತಿಗೆ ಮುಂದಿನ ಗಿಡಗಳಿಗೆ ಮಾಡ್ತಾ ಇದ್ದೇನೆ. ನಾನು ಕೂಡ ನಾವು ಯಾಕೆ ಕಾಡುಮೆಣಸು ನಾನು ಪ್ರಾರಂಭ ಮಾಡಿದ್ದು ಈ ಯೂಟ್ಯೂಬ್ಗಳಲ್ಲೆಲ್ಲ ನೋಡಿ ಕಲ್ತೇನೆ ನಾನು. ಹಾಗೆ ಕುದುರೆಗೆ ಹಾಗೆ ಪ್ರಾರಂಭ ಅದನ್ನು ನಮ್ಮ ಮನೆಯವರು ಹೇಳಿದ್ರು, ಮಾಡಿ ನಮಗೆ ಬೇರೆ 5 ಜನ ಕಲಿಸಲ್ಲ, ನಾವೇ ಮಾಡ್ಬೋದಲ್ವ ಅಂತೇಳಿ ನಾವು ಮಾಡ್ತಾ ಹಾಗೆ ನಾನು ಮಾಡ್ತಾ ಇದ್ದೇನೆ. ಸುಮಾರು ವರ್ಷ ಈಗ 2 ವರ್ಷದಿಂದ ಮಾಡ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು. ಒಂದು ನಾವು ಅದು ಮೆಣಸಿನ್ಬೋದು ಅದನ್ನು ಇಪ್ಪಲ್ಲಿ ಗಿಡದ ಸ್ವಲ್ಪ ಎಳೆಯಾಗಿರಬೇಕು, ಎದ್ದದಷ್ಟು ಬೇಗ ಫಾಸ್ಟಾಗಿ ನೋಡ್ತಿಲ್ಲ. ಸ್ವಲ್ಪ ಎಳೆಯ ಗಿಡಗಳನ್ನು ಕಟ್ ಮಾಡಿ ಅದನ್ನು ಸಿಕ್ಕು ಅದರ ಜೊತೆಯಲ್ಲಿ ಜೋಡಿಸುವಂಥದ್ದು. ಅದನ್ನು ವಿ ಶೇಪಲ್ಲಿ ಯಾವ ಕಾಳುಮೆಣಸಿನ ಅಂದರೆ ಟಾಪ್ ಶೇಪ್ ಆಗಿರ್ಬೋದು, ರನ್ ಆಗಿರ್ಬೋದು. ಅದನ್ನು ನಾವು ಮಿಷನ್ ಎತ್ತಿಕೊಂಡು 2 ಬದಿಯನ್ನು ಅದರ ಮೇಲೆ ಸಿಗುತ್ತೆ ಅದನ್ನು ಜೋಡಿಸಿ ಪ್ಲಾಸ್ಟಿಕಲ್ಲಿ ಸುತ್ತುವಾಗ ಆಮೇಲೆ ಅದರ ಮೇಲೆ ನಮಗೆ ಪೆಪ್ಸಿಯ ಕೊಟ್ಟಿರ್ತದೆ ಕವರ್ ಮಾಡ್ತಾರೆ. ಅದು ಇನ್ನೊಂದು ರೀತಿಯಲ್ಲಿ ನಾವು ಇಪ್ಪಲ್ಲಿ ಗಿಡವನ್ನು ವಿ ಶೇಪಲ್ಲಿ ಮಾಡ್ತೀವಿ. ಇದನ್ನು ಮೇಲಿನ ಕಾಳುಮೆಣಸಿನ ಏನು ಸ್ಟ್ಯಾಂಡ್ ಇರ್ತದೆ ಅದನ್ನು ಮಧ್ಯದಿಂದ ಸೀಳಿ ಅದನ್ನು ಸುರಿಯುವಂಥದ್ದು ಈ ರೀತಿಯಲ್ಲಿ ಮಾಡ್ಬೋದು. ಇನ್ನೊಂದು ನಾನು ವಿಶೇಷವಾಗಿ ಮಾಡ್ತಾ ಇರುವಂಥದ್ದು ಅದಕ್ಕೆ ಒಂದಕ್ಕೊಂದು ಏನು ಮಾಡ್ತೇವೆ ಅಂತೇಳಿ ಅದನ್ನು ಜೋಡಿಸುವಂಥದ್ದು. ಕಾಡು ಇಪ್ಪಲ್ಲಿ ಗನ್ನರೇನು ಬರ್ತದೆ ಅದನ್ನು ಆ ಗಿಡ ಮೇಲೆ ಹೋಗಿರ್ತದೆ ಮರಕ್ಕೆ. ಅದಕ್ಕೆ ನಾವು ಇದನ್ನು ಇಪ್ಪಲ್ಲಿ ಗಿಡವನ್ನು ಜೋಡಿಸುವಂಥದ್ದು ಹೇಗೆ ಅಂತ ಹೇಳಿದರೆ ರನ್ನರ್ ಮೇಲೆ ಹೋಗಿರ್ತದೆ. ಅದರ ಮೇಲಿನ ಸಿಪ್ಪೆ ಒಂದು ಬದಿಯ ಸಿಪ್ಪೆ ಮೇಲೆ ಸ್ವಲ್ಪ 1-2 ಇಂಚಿನವರೆಗೆ ಮೇಲೆ ತೆಗೆದು ಅದಕ್ಕೆ ನಾವು ಈ ಇಪ್ಪಲ್ಲಿಯನ್ನು ಜೋಡಿಸೋದು. ಇದನ್ನು ವಿ ಶೇಪಲ್ಲಿ ಮಾಡಿಕೊಂಡು 2 ಬದಿಯ ಸಿಪ್ಪೆಯನ್ನು ತೆಗೆದು ವಿ ಶೇಪಲ್ಲಿ ಮಾಡಿ ಜೋಡಿಸಿ ಪ್ಲಾಸ್ಟಿಕ್ ಕಟ್ಟುವಂಥದ್ದು. ಇದೆಂತ ಮಾಡ್ತಾಗ್ತದೆ ಅಂತ ಹೇಳಿ ಇಪ್ಪಲ್ಲಿ ಗಿಡ ಈ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥದ್ದು ಬೇಗ ಫಾಸ್ಟಾಗಿ ಗ್ರೋತ್ ಉಂಟು ಅದಕ್ಕೆ. ಹಾಗಾಗಿ ಕಾಳುಮೆಣಸಿನ ರನ್ನರ್ ಏನು ಮೇಲೆ ಹೋಗ್ತದೆ ಅದಕ್ಕೆ ಎಷ್ಟು ಸಾಮರ್ಥ್ಯ ಅಷ್ಟೇ ಕರ್ಕೊಂಡು ಹೋಗ್ತದೆ. ಇಪ್ಪಲ್ಲಿ ಗಿಡವನ್ನು ಜಾಯಿಂಟ್ ಮಾಡಿದಾಗ ಅದಕ್ಕೆ ಹೆಚ್ಚು ಇದನ್ನು ಈ ಪೋಷಕಾಂಶ ಇನ್ನಷ್ಟು ವೇಗವಾಗಿ ತೆಗೆದುಕೊಳ್ತದೆ ಅಂತ ಹೇಳಿ ಅಂದರೆ ಆಮೇಲೆ ಅದು ತುಂಬ ಫಾಸ್ಟಾಗಿ ಬೆಳೀತದೆ, ದಪ್ಪವಾಗಿ ಒಂದು ಆರೋಗ್ಯಕರ ರೀತಿಯಲ್ಲಿ ಬೆಳೀತಾ ಹೋಗ್ತದೆ ಅಂತ ಹೇಳಿ ಇದನ್ನು ನಾನು ತುಂಬ ಗಿಡಗಳಿಗೆ ಅದನ್ನು ಕೂಡ ಪ್ರಯೋಗ ಮಾಡಿದ್ದೇನೆ. ಅದು ಸಕ್ಸಸ್ ಆಗಿದೆ ಅಂತ. ಈಗ ಆಮೇಲೆ ನಾವು ನರ್ಸರಿಯಿಂದ ಸ್ವಲ್ಪ ಇಪ್ಪಲ್ಲಿ ಗಿಡಗಳನ್ನು ತಂದು ಅದಕ್ಕೂ ಕಸಿ ಕಟ್ತೀವಿ. ಟಾಪ್ ಶೂಟ್ ನಾನು ವಿಶೇಷವಾಗಿ ಟಾಪ್ ಶೂಟ್ಗಳನ್ನು ತಂದು ಕಸಿ ಕಟ್ತಾ ಇದ್ದೇನೆ. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ನೆಟ್ಟಿದ್ದೇವೆ. ಹಾಗೆ ಮಾಡಿದ್ದೇವೆ, ಆ ರೀತಿ ಕೂಡ ಮಾಡ್ತಾ ಇದ್ದೇವೆ. ಆಮೇಲೆ ಟಾಪ್ ಶೂಟನ್ನು ನಾನು ಹೆಚ್ಚು ಈಗ ಆಯ್ಕೆ ಮಾಡಿ ನಾನು ಕಸಿ ಕಟ್ತಾ ಇರೋದು. ಯಾಕೆಂತ ಹೇಳಿದ್ರೆ ಅಡ್ಡಗೆಲ್ಲು ಬಂದು ಅಂದರೆ ವೀಟಿಂಗ್ ಗೆಲ್ಲು ಬಂದು ಅದರಲ್ಲಿ ನಮಗೆ ಮುಂದಿನ ವರ್ಷಕ್ಕೆ ಒಂದು ಈಡು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಇನ್ನೊಂದು ಕಾಳುಮೆಣಸು ಅದರಲ್ಲಿ ಟಾಪ್ ಶೂಟಿನ ಬರೀ ಅದರಲ್ಲಿ 2 ಗಂಟೆ ಮಾಡ್ತಾರೆ. ಕೆಲವೊಮ್ಮೆ ನಾವು ಅದರಲ್ಲಿ ತುದಿಯನ್ನು ಕೂಡ ನಾನು ಅದನ್ನು ಕೂಡ ಪ್ರಯೋಗ ಮಾಡಿದ್ದೇನೆ. ಅದು ತುಂಬ ಸಕ್ಸಸ್ ಆಗ್ತದೆ. ತುದಿಯನ್ನು ಎಳೆಯ ಬಂದಂಥ ತುದಿಯನ್ನು ಕೂಡ ಕಸಿ ಕಟ್ಟಿ ಅದು ಕೂಡಿ ಅದು ಒಂದು 15 ದಿವಸದಲ್ಲಿ ಮತ್ತೆ ನಾವು ಕವರ್ ತೆಗೆದರೆ ಸ್ವಲ್ಪ ದೊಡ್ಡ ಕವರ್ ಬೇಕಾಗ್ತದೆ. ಇದೆ ಅದನ್ನು ತೆಗೆದಾಗ ಮರಕ್ಕೆ ಅಂಟಿಕೊಂಡು ಅದು ಗ್ರೋತ್ ಆಗ್ತಾ ಹೋಗ್ತದೆ. ಇದು ಅಂದರೆ ಇನ್ನೊಂದು 2 ತಿಂಗಳಲ್ಲಿ ಅದು ಕೂಡ ಇನ್ನು ಈಲ್ಡ್ ಬರ್ಬೋದು. ಮುಂದಿನ ಇದಕ್ಕೆ ನಮಗೆ ಅದರದ್ದು ಸಿಗ್ಬೋದು. ಹಾಗೆ ಮಾಡ್ತಾ ಇದ್ದೇನೆ. ರೀತಿಯಾಗಿ ಕಸಿ ಕಟ್ಟಬೇಕು. ಇನ್ನೊಂದು ನಾನು ನೀವು ಗಮನಿಸಬಹುದು ಕೆಳಗೆ ಈ ಸರ್ಪಂಟೈನ್ ವಿಧಾನದಲ್ಲಿ ಬೆಳೆದನ್ನು ಅಭಿವೃದ್ಧಿಪಡಿಸುವಂಥದ್ದು ಗಿಡಗಳಿಂದ ನಮ್ಮ ದೊಡ್ಡ ಗಿಡ ಇರ್ತದೆ. ಅದು ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ, ಬೇರು ಬರಲಿಕ್ಕೆ ಮುಂದಿನ ಗಂಟಲ್ಲಿ ಬೇರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಬೇರನ್ನು ಇನ್ನೊಂದು ಅದನ್ನು ಅಡ್ಡ ಮಲಗಿಸಿದರೆ ನೋಡಿ ಇನ್ನೊಂದು ಕವರಿಗೆ ಅದನ್ನು ಮಣ್ಣಿನ ಮೇಲೆ ಇಟ್ಟು ಅದರ ಮೇಲೆ ಒಂದು ಕಿಪ್ಪಿನ ಥರ ಏನಾದರೂ ಅದನ್ನು ಮಣ್ಣಿಗೆ ಒತ್ತಿ ನಿಲ್ಲುವ ಹಾಗೆ ಇಡುವಂಥದ್ದು. ಇದನ್ನು ಕೂಡ ಮಾಡ್ತಾ ಇದ್ದೇವೆ ನಾವು. ಇದು ಒಂದು ಸಾಧಾರಣ ಒಂದು 150 ಗಿಡಗಳಿಗೆ ಈಗ ಒಂದು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇವೆ. ಅದು ಚಂದ್ರ ವೆರೈಟಿ ಮಾಡಿ ಅಪ್ಪಕಾಳದಿಂದ ಬಂದದ್ದು ವೆಂಕಟೇಗೌಡರು ನಮಗೆ ಕೊಟ್ಟದ್ದು ಅದನ್ನು ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ಒಂದು ನಾವು ಹೆಣ್ಣು ಮಕ್ಕಳು ಅವರಿಗೆ ನಮ್ಮ ಮನೆಯವರಿಗೆ ಒಂದು ಅವರಿಗೊಂದು ನಾವು ಕೂಡ ಏನೋ ಒಂದು ನಮ್ಮಿಂದ ಮಾಡ್ಬೋದು ಅಂತ ಹೇಳೋ ಒಂದು ನಾವು ಖುಷಿ ಉಂಟು ನಮಗೆ ಮಾಡ್ತಾ ಇರಬೇಕು. ನನ್ನ ಸೊಸೆ ಕೂಡ ಹಾಗೆ, ಅವಳಿಗೆ ಕೂಡ ಕೃಷಿಯಲ್ಲಿ ತುಂಬ ಆಸಕ್ತಿ. ಅವಳು ಕೂಡ ನಮ್ಮೊಟ್ಟಿಗೆ ಎಲ್ಲ ತೋಟಕ್ಕೆಲ್ಲ ಹೋಗಿ ಅಲ್ಲಿ ಅದರಲ್ಲಿ
ಅವಳು ಕೂಡ ಹಾಗೆ ಅಲ್ಲಿ ಆ ಗಿಡದಲ್ಲಿ ಸ್ವಲ್ಪ ರೋಗದ ಲಕ್ಷಣ ಉಂಟು ಅಂತ ಹೇಳ್ತಾಳೆ, ಬಂದು ನೋಡ್ತಾಳೆ, ಫೋಟೋ ತೆಗಿತಾಳೆ, ವಿಡಿಯೋ ಮಾಡ್ತಾಳೆ. ಇಲ್ಲಿ ಅಂದ್ರೆ ಎಲ್ಲ ಗಿಡವನ್ನು ಎಲ್ಲ ಗಮನಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ತೋಟಕ್ಕೆ ಹೋದಾಗ. ಹಾಗೆ ಪ್ರತಿಯೊಬ್ಬರು ತೋಟಕ್ಕೆ ಹೋದ್ರೆ ಒಂದಷ್ಟು ನೀನು ತಟ್ಟಿಗೆ ಹೋದೆ ಅಲ್ಲಿ ಇಂಥದ್ದಿತ್ತು ಅಂತ ಹೇಳಲಿಕ್ಕೆ ಸುಲಭ ಆಗ್ತದೆ. ನಮ್ಮ ಇಬ್ಬರು ಗಂಡು ಮಕ್ಕಳು ದೊಡ್ಡವ ಕುಲಕಾಶ್ಯಪ, ಅವನು MBA ಮುಗಿಸಿದ್ದಾನೆ, ಒಂದಷ್ಟು ಸಮಯ ಜಾಬ್ ಮಾಡಿದ. ಈಗ ನಮ್ಮದೇ ಪೆಟ್ರೋಲ್ ಪಂಪ್ ಸ್ಟಾರ್ಟ್ ಆದ ಮೇಲೆ ಅದನ್ನು ಅದರ ವ್ಯವಹಾರವಾಗಿ ಅವನು ನೋಡ್ತಾ ಇದ್ದಾನೆ. ಇನ್ನೊಬ್ಬ ಸಣ್ಣ ಮಗ ಅಕ್ಷರ ಕಾಶ್ಯಪ, ಇವನು M.Tech ಪದವಿದ್ದಾರೆ. 1.5 ವರ್ಷ ಅವನು ಉದ್ಯೋಗದಲ್ಲಿದ್ದ. ಈಗ 1 ತಿಂಗಳ ಮುಂದೆ ಅವನು ಊರಿಗೆ ಬಂದು ನಮ್ಮ ಜೊತೆಯಲ್ಲಿ ಕೃಷಿಯಲ್ಲಿ ಕೈ ಜೋಡಿಸ್ತಾ ಇದ್ದಾನೆ. ಹೀಗಾಗಿ ನಾವು ಸಂಪೂರ್ಣವಾಗಿ ಫ್ಯಾಮಿಲಿ ನಮ್ಮ ದನಗಳನ್ನು ನೀವು ನೋಡಿದ್ದೀವಿ. ಅದರಲ್ಲಿ ಕೂಡ ಹಾಗೆ ನಾವು ಎಲ್ಲರೂ ಕೂಡ ಈ ಒಂದು ಅದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಅದೇ ಗಮನ ಕೂಡ ಎಲ್ಲರೂ ಕೂಡ ಕೊಡ್ತಾ ಇದ್ದೇವೆ. ಅಂದ್ರೆ ನನ್ನ ಸೊಸೆ ಅದಕ್ಕೆ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದದನ್ನು ಗಮನಿಸುವವಳು ನನ್ನ ಸೊಸೆ. ಅವಳು ಅದಕ್ಕೆ ಏನಾದರೂ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಓಡಾಟಕ್ಕೆ ಕಾಲ್ ಮಾಡೋದು, ಅವರ ಚಿಂತೆ ಮಾಡೋದು ಅಂತ ಕೇಳುವಂಥದ್ದೆಲ್ಲ ಅವಳು. ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಅವಳು ಕೊಡುವಂತ. ದೊಡ್ಡ ಮಗ ರಾತ್ರಿ ಒಂದು ಅವನು ಎಂಥದೇ ಬ್ಯುಸಿಯಾಗಿ ಇರುವುದು, ಎಷ್ಟೇ ಲೇಟ್ ಆಗಿರಲಿ ಒಂದು ಊಟ ಮಾಡಿ ದನಗಳಿಗೆ ಮೇವು ಹಾಕದೆ ಈಗ ಹಾಕದೆ ಅವನು ಮಲಗುದಿಲ್ಲ. ಅದವನ ಒಂದು ಅಂದ್ರೆ ಒಮ್ಮೆಲ್ಲ ರಾತ್ರಿ ಯಾವ ರೀತಿ ದನಗಳೆಲ್ಲ ಎಲ್ಲ ಸರಿಯಾಗಿ ಕಟ್ಟಿ ಕೆಲವೊಮ್ಮೆ ಬಿಟ್ಟಿಸಿಕೊಂಡಿರುವ ಈ ರೀತಿಯಾಗಿ ಇರ್ತದೆ. ಇಂಥ ಸಂದರ್ಭದಲ್ಲಿ ನಾವು ಅದನ್ನು ಗಮನಿಸ್ತೇವೆ. ಈಗ ಇವನು ಊರಿಗೆ ಬಂದಿದ್ದಾನೆ, ಬಂದು ಈಗ ಅವನಿಗೆ ಸೆಗಲಿಗೆ ಮಾಡ್ತಾ ಇದ್ದಾನೆ, ಕೃಷಿಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾನೆ. ಇದು ಹೀಗೆ ಮುಂದುವರಿಯುತ್ತಾ ನಾವು ಈ ರೀತಿ ಒಂದು ಕೃಷಿ ಜೀವನವನ್ನು ನಡೆಸ್ತಾ ಇದ್ದೇವೆ. ಸಮರ್ಥ ಗೃಹಿಣಿಯಾಗಿ ಕೃಷಿಯೊಟ್ಟಿಗೆ ತೊಡಗಿಸಿಕೊಂಡು ಅದೇ ಹೊಸ ಮಾಡಿ ಅವರ ತೋಟದಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಮಗ ಮಾತ್ರ ಶ್ರೀಮತಿ ಹೇಳುವುದಿಲ್ಲ. ಹಾಗೆ ಇನ್ನೊಂದು ನಾವು ಕಲಿಯುವಂಥ ಫೀಲ್ಡಲ್ಲಿ ಅಲ್ಲ, ಇಲ್ಲಿಗ ಒಂದು ಕುಟುಂಬವೇ ಒಂದು ಕೃಷಿಯಲ್ಲಿ ಇದ್ದರೆ ಹೇಗೆ ಅದನ್ನು ಬೇರೆ ತರಬಹುದು ಹೇಳುವಂಥದ್ದನ್ನು ಸಹ ನಮಗೆ ಒಂದು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ಅವರಿಗೆ ಪ್ರಶ್ನೆ ಇದ್ದರೆ ಅವರ ವಿಭಾಗದಲ್ಲಿ ಅವರು ಹೇಳಿದ್ದನ್ನು ಪ್ರಶ್ನೆ